ಕಳೆದ 5 ತಿಂಗಳಿಂದ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ನಿನ್ನೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ಒಂದು ಪತ್ರಿಕಾ ಪ್ರಕಟಣೆಯನ್ನ ಇಡಿ ಅಧಿಕಾರಿಗಳ ತಂಡ ಹೊರಡಿಸಿದೆ. ಆ ಪತ್ರಿಕಾ ಪ್ರಕಟಣೆಯಲ್ಲಿ ಹಲವು ಸ್ಫೋಟಕ ವಿಚಾರಗಳು ಬಯಲಾಗಿದೆ. ಇಡಿ ತನ್ನ ಫೈಂಡಿಂಗ್ಸ್ ಅಲ್ಲಿ ಇಲ್ಲಿ ತನಕ ಏನೇನು ಕಂಡುಕೊಂಡಿದೆ ಅನ್ನೋದರ ವಿವರಣೆ ಅದರಲ್ಲಿದೆ. ಹೀಗಾಗಿ ಇದನ್ನ ಮಹತ್ವದ ಬೆಳವಣಿಗೆ ಅಂತ ನಾವು ಕನ್ಸಿಡರ್ ಮಾಡಬಹುದು. ಇಡಿಯಿಂದ ಮೂಡ ಹಗರಣದ ತನಿಖೆ ತೀವ್ರಗೊಂಡಿದೆ. ತನಿಖೆ ವೇಳೆ ಹಲವೆಡೆ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ರು. ಆಲ್ಮೋಸ್ಟ್ 300 ಕೋಟಿ ಮೌಲ್ಯದ 142 ಸ್ಥಿರಾಸ್ತಿಯನ್ನ ಮುಟ್ಟುಗೋಲು ಹಾಕೊಂಡಿದ್ದಾರೆ. PMLA ಆಕ್ಟ್ ಪ್ರಕಾರ ಇಡಿ ತನ್ನ ಅಧಿಕಾರವನ್ನ ಬಳಸಿ ಇದೆಲ್ಲವೂ ಕೂಡ ಅಕ್ರಮ ಅಂತ ಗೊತ್ತಾದಾಗ ಅದನ್ನ ಸೀಸ್ ಮಾಡುವಂತಹ ಅವಕಾಶ PMLA ಆಕ್ಟ್ ಕೊಡುತ್ತೆ. ಸೊ ಅದನ್ನ ನಾವು ಮಾಡಿದೀವಿ ಅನ್ನೋದನ್ನ ಅವರು ಹೇಳಿದ್ದಾರೆ. ಪತ್ರಿಕಾ ಪ್ರಕಟಣೆ, ಟ್ವಿಟರ್ ಎಲ್ಲ ಕಡೆ ಕೂಡ ಹಾಕೊಂಡಿದ್ದಾರೆ ಮತ್ತು ಹಲವರ ಬುಡಕ್ಕೆ ಬಿಸಿ ನೀರು ಕಾಯಿಸುವಂತಹ ಸಿದ್ಧತೆಯನ್ನು ಕೂಡ ನಾವು ಮಾಡ್ಕೊಳ್ತಾ ಇದ್ದೀವಿ ಅನ್ನೋದನ್ನ ಈ ಪತ್ರಿಕಾ ಪ್ರಕಟಣೆಯ ಮೂಲಕ ಅವರು ತಿಳಿಸಿದಂಗೆ ಕಾಣಿಸ್ತಾ ಇದೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಬೇನಾಮಿಗಳ ಹೆಸರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದ್ದಂತಹ ಆಸ್ತಿಗಳ ಜಪ್ತಿಯಾಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ದೀವಿ. ಇಡಿ ಅಧಿಕಾರಿಗಳಿಂದ ಮೂಡಾದ ಆಸ್ತಿ ಮುಟ್ಟುಗೋಲಾಗಿದೆ PMLA ಆಕ್ಟ್ ಪ್ರಕಾರ. ಸೊ ಆಲ್ಮೋಸ್ಟ್ ಅದ್ರ ವ್ಯಾಲ್ಯೂಯೇಷನ್ ಎಷ್ಟು ಕೇಳಿದ್ರೆ 300 ಕೋಟಿಯಷ್ಟು 142 ಸ್ಥಿರಾಸ್ತಿಯನ್ನ ಅಕ್ರಮದ ಭಾಗ ಅಂತ ಇವರು ಸೀಸ್ ಮಾಡಿದ್ದಾರೆ. ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಅಕ್ರಮ ನಿವೇಶನ ಹಂಚಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೂಡ ಹಲವು ಫೈಂಡಿಂಗ್ಸ್ ಅನ್ನ ಮಾಡಲಾಗಿದೆ. ರಾಜಕೀಯ ಪ್ರಭಾವವನ್ನ ಬಳಸಿ ಮೂಡಾ ಸೈಟ್ ಅನ್ನ ಪಡೆದಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಮೇಲ್ನೋಟಕ್ಕೆ ಆಗಿನ ಕೆಲ ಅಧಿಕಾರಿಗಳ ಕೈವಾಡ ಸಾಬೀತಾಗಿದೆಯಂತೆ. ಇದು ಇಡಿ ಅಧಿಕಾರಿಗಳೇ ಹೇಳ್ತಾ ಇರುವಂತಹ ಮಾಹಿತಿ. ಸಬ್ಜೆಕ್ಟ್ ಟು ಇಂಟ್ರಾಗೇಷನ್ ಅಗೇನ್. ಅಕ್ರಮ ಸೈಟ್ ಹಂಚಿಕೆಯಲ್ಲಿ ಮೂಡಾದ ಮಾಜಿ ಆಯುಕ್ತ ನಟೇಶ್ ಅವರ ಪಾತ್ರ ಇರೋದು ಕೂಡ ಸಾಬೀತಾಗಿದೆ ಅನ್ನೋದನ್ನ ಇಡಿ ಹೇಳ್ಕೊಳ್ತಾ ಇದೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಪರಿಹಾರದ ರೂಪದಲ್ಲಿ ಬೇಕಾಬಿಟ್ಟಿಯಾಗಿ ಸೈಟ್ಗಳನ್ನು ಹಂಚಿಕೆ ಮಾಡಿದ್ದಾರೆ ಮತ್ತು ಬೇನಾಮಿಗಳು, ನಕಲಿ ವ್ಯಕ್ತಿಗಳ ಹೆಸರಲ್ಲೂ ಕೂಡ ಈ ಮೂಡಾದ ಸೈಟ್ಗಳು ಕಡ್ಲೆಪೂರಿಯಂತೆ ಹಂಚಿಕೆ ಆಗಿದೆ ಅನ್ನೋದನ್ನ ಕೂಡ ಸುದೀರ್ಘವಾಗಿ ತನಿಖೆ ನಡೆಸಿದಂತಹ ಇಡಿ ಹೇಳ್ತಾ ಇದೆ. ಲಾಭದಿಂದ ಬಂದ ಹಣವನ್ನ ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿದೆ. ಸಹಕಾರಿ ಸಂಘದ ಮೂಲಕ ಹಣವನ್ನ ಬ್ಲಾಕ್ ಇಂದ ವೈಟ್ ಮಾಡಿಸ್ಕೊಳ್ಳುವ ಪ್ರಯತ್ನಕ್ಕೂ ಕೆಲವರು ಕೈ ಹಾಕಿದ್ರು ಅನ್ನೋದು ಇಡಿ ಅಧಿಕಾರಿಗಳ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಹೀಗಾಗಿ ನಾವು 300 ಕೋಟಿಯಷ್ಟು ಮೌಲ್ಯದ ಆಸ್ತಿಗಳನ್ನ ಮುಟ್ಟುಗೋಲು ಹಾಕೊಂಡಿದ್ದೀವಿ ಅಂತ. ಮತ್ತು ಇದು ಲೋಕಾಯುಕ್ತಕ್ಕೂ ಒಂದು ಸೂಚ್ಯವಾಗಿ ಹೇಳ್ದಂಗೆ ಕಾಣಿಸ್ತಾ ಇದೆ. ನಮ್ಮ ಫೈಂಡಿಂಗ್ಸ್ ಇದು, ನೀವೇನು ಮಾಡಿದ್ದೀರಾ ಹೇಳಿ ಅಂತ ತಿಳಿಸ್ದಂಗಿದೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಉಮೇಶ್. ಇಡಿ ಅಧಿಕಾರಿಗಳು ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿರುವಂತಹ ಟೈಮಿಂಗ್ ಇದೆಯಲ್ಲ, ಅದು ಬಹಳ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಲೋಕಾಯುಕ್ತದಿಂದ ಕೋರ್ಟ್ಗೆ ವರದಿ ಸಬ್ಮಿಟ್ ಆಗಬೇಕಾಗಿದೆ. ಸೊ ಈ ಟೈಮ್ನಲ್ಲೇ ನಮ್ದು ಇದಿಷ್ಟು ಫೈಂಡಿಂಗ್ಸು, ನಿಮ್ದೇನು ಫೈಂಡಿಂಗ್ಸು ಅಂತ ಸೂಚ್ಯವಾಗೂ ಹೇಳುವಂತಹ ಪ್ರಯತ್ನವನ್ನು ಇಡಿ ಮಾಡ್ದಂಗೆ ಕಾಣಿಸ್ತಾ ಇದೆ. ಒಂದು ಪ್ರಶ್ನೆ. ಎರಡನೇದು, ಈಗ 142 ಸ್ಥಿರಾಸ್ತಿ ಅಂತ ಹೇಳ್ತಾ ಇದ್ರಲ್ಲ, ಯಾರ್ಯಾರ ಆಸ್ತಿಗಳು ಮುಟ್ಟುಗೋಲಾಗಿದೆ, ಯಾರ್ಯಾರಿಗೆ ಸಂಕಷ್ಟ ಡಬಲ್ ಆಗುತ್ತೆ ಅಂತ? ಆ ಮಮತಾ ದೂರುದಾರರಾಗಿರುವಂಥ ಗಂಗರಾಜು ಮತ್ತು ಸ್ನೇಹಮಯಿ ಕೃಷ್ಣನ್ ದೂರು ಕೊಟ್ಟಿದ್ರು. ಈ ಸಂಬಂಧಪಟ್ಟ ಹಾಗೆ ಕಳೆದ 5 ತಿಂಗಳಿಂದ ಇಡಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ರು. ತನಿಖೆ ನಡೆಸಿದ ಮುಂದುವರೆದ ಭಾಗವಾಗಿ ಮೈಸೂರಿನ ಏನು ಈ ಅಧಿಕಾರಿಗಳು ಮೂಡ ಕಚೇರಿ ಮೇಲೆ ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿಗಳಾಗಿರ್ಬೋದು, ಆಗಿನ ಸಂದರ್ಭದಲ್ಲಿ ಕೆಲಸ ಮಾಡಿದಂಥ ಅಧಿಕಾರಿಗಳ ಮನೆ ಮೇಲೂ ಕೂಡ ದಾಳಿ ಮಾಡಿದರು. ಈ ಸಂದರ್ಭದಲ್ಲಿ ಒಂದಷ್ಟು ದಾಖಲೆಗಳು ಸಿಕ್ಕಿದ್ವು. ಆ ದಾಖಲೆಗಳನ್ನು ಪರಿಶೀಲನೆ ಮಾಡಿ ತನಿಖೆ ಕೈಗೊಂಡಂಥ ವೇಳೆಯಲ್ಲಿ ಸುಮಾರು 142 ಸ್ಥಿರಾಸ್ತಿಗಳು ಈಗ ಅಕ್ರಮವಾಗಿ ದುರ್ಬಳಕೆ ಮಾಡಿಕೊಂಡಿರೋದ್ರ ಬಗ್ಗೆ ಇಡಿ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿದ್ದು. ಅದರ ಸಂಬಂಧಪಟ್ಟ ಹಾಗೆ ಸೂಕ್ತ ದಾಖಲೆಗಳು ಕೂಡ ಪತ್ತೆಯಾಗಿದ್ದಾವೆ. ಅದರ ಒಟ್ಟು ಮೌಲ್ಯ 300 ಕೋಟಿಯನ್ನು ಇಡಿ ಅಧಿಕಾರಿಗಳು ಈಗ ಹೇಳಿ ಈಗ ನೆನ್ನೆ ಪ್ರೆಸ್ ನೋಟ್ ರಿಲೀಸ್ ಮಾಡಿರುವಂಥದ್ದು. ಅದರ ಜೊತೆಗೆ ನಟೇಶ್ ಏನಿದ್ದಾರೆ, ಮೂಡ ಮಾಜಿ ಆಯುಕ್ತರಾದಂಥ ನಟೇಶ್, ಅವರು ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಸೈಟ್ಗಳನ್ನು ಬೇಕಾಬಿಟ್ಟಿಯಾಗಿ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಅವರ ಸಂಬಂಧಿಕರು ಮತ್ತು ಅಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಮತ್ತು ಮೂಡ ಕಚೇರಿಯಲ್ಲಿ ಏಜೆಂಟರಾಗಿ ಕೆಲಸ ಏನು ಮಾಡ್ತಾರೆ ಅವರ ಹೆಸರುಗಳಲ್ಲೂ ಕೂಡ ಸೈಟ್ಗಳನ್ನು ಪಡ್ಕೊಂಡಿರೋದ್ರ ಬಗ್ಗೆ ಮಾಹಿತಿಗಳು, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಕೂಡ ಪತ್ತೆಯಾಗಿದ್ದಾವೆ. ಇದರ ಬೆನ್ನಲ್ಲೇ 26ನೇ ತಾರೀಕು ಹೈಕೋರ್ಟ್ನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಅಂತಿಮ ವರದಿ ಕೂಡ ಸಲ್ಲಿಸಬೇಕಾಗಿದೆ. ಈ ಸಂಬಂಧಪಟ್ಟಾಗೆ ಈ ಪ್ರಕರಣವನ್ನು CBIಗೆ ವಹಿಸಬೇಕು ಅಂತೇಳಿ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಅದರ ಅರ್ಜಿ ಕೂಡ 27ನೇ ತಾರೀಕು
ವಿಚಾರಣೆಗೆ ಬರುತ್ತೆ. ಅದಕ್ಕಿಂತ ಒಂದು ದಿನ ಮೊದಲೇ ಲೋಕಾಯುಕ್ತ ಅಧಿಕಾರಿಗಳು ಅಂತಿಮ ವರದಿ ಸಲ್ಲಿಸುವಂತೆ ಕೋರ್ಟ್ ಕೂಡ ಸೂಚನೆ ಕೊಟ್ಟಿರುವಂಥದ್ದು. ಇದೇ ಸಂದರ್ಭದಲ್ಲಿ ಈಗ ಇಡಿ ಅಧಿಕಾರಿಗಳು ಕೂಡ ಅವರ ತನಿಖೆಯಲ್ಲಿ ಏನೆಲ್ಲ ಪತ್ತೆಯಾಗಿದೆ ಅನ್ನೋದ್ರ ಬಗ್ಗೆ ಪ್ರೆಸ್ ನೋಟ್ ರಿಲೀಸ್ ಮಾಡಿದೆ. ಹಾಗಾಗಿ ಈಗ ಲೋಕಾಯುಕ್ತ ಅಧಿಕಾರಿಗಳು ಏನು 26ನೇ ತಾರೀಕು ಅಂತಿಮ ವರದಿ ಸಲ್ಲಿಸ್ತಾರೆ, ಅದರಲ್ಲಿ ಏನಿರುತ್ತೆ ಅನ್ನೋದು ಈಗ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಈ ಪ್ರಕರಣದಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ತನಿಖೆಯಲ್ಲಿ ಏನು ಪತ್ತೆಯಾಗಿದೆ, ಇಡಿ ಅಧಿಕಾರಿಗಳು ಇಲ್ಲಿವರೆಗೂ ಕೂಡ ಅವರು ತನಿಖೆ ಮಾಡಿದಂಥ ವೇಳೆಯಲ್ಲಿ ಏನೆಲ್ಲ ಸಿಕ್ಕಿದೆ ಅನ್ನೋದು ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಕೋರ್ಟ್ಗೆ ಸಲ್ಲಿಸುವಂಥ ವರದಿಯಲ್ಲಿ ಏನೇನು ಇರುತ್ತೆ ಅನ್ನೋದು ಈಗ ತೀವ್ರ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಮತ್ತೊಂದು ಕಡೆ ಈಗೇನು ಅಧಿಕಾರಿಗಳು ಸೈಟ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಅವ್ರಿಗೂ ಕೂಡ ತೀವ್ರ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಕೂಡ ಎಲ್ಲ ಸಿದ್ಧತೆ ಮಾಡ್ಕೋತಾ ಇದ್ದಾರೆ ಅಂತ. ರೈಟ್, ಥ್ಯಾಂಕ್ ಯು ಉಮೇಶ್ ತಮ್ಮ ಎಲ್ಲ ಮಾಹಿತಿಗೆ. ಬಟ್ ಮುಟ್ಟುಗೋಲು ಹಾಕ್ಕೊಂಡ್ರು ಆಸ್ತಿ ಅಷ್ಟೂ ಅಕ್ರಮ ಅಂತಿರಲ್ಲ. ಯಾರಾದರೂ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿದ್ರೆ ರಿಲೀಸ್ ಮಾಡ್ತಾರೆ, ಆ ಥರ ಏನಿಲ್ಲ.